ನೀಟ್ ಯುಜಿ ಪರೀಕ್ಷೆಯಲ್ಲಿ ನಡೆದ ಅವಾಂತರಗಳನ್ನು ಖಂಡಿಸಿ ಕೋಚಿಂಗ್ ಮಾಫಿಯಾಗಳ ಕೈಗೊಂಬೆಯಾಗಿರುವ ಎನ್ಟಿಎ ರದ್ದುಪಡಿಸಲು ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಧಾರವಾಡದ ಕಲಾಭವನ ಮೈದಾನದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯ ಮೂಲಕ ವಿವೇಕಾನಂದ ವೃತ್ತದಲ್ಲಿ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿಎಸ್ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ವಿನಯ್ ಚಂದ್ರ ಅವರು ಮಾತನಾಡಿ, ಭ್ರಷ್ಟಾಚಾರ ತಡೆಗಟ್ಟುತ್ತೇವೆ ಎಂಬ ನೆಪದಲ್ಲಿ ಮೊದಲ ಬಾರಿಗೆ ನೀಟ್ ಪರೀಕ್ಷೆಯನ್ನು ಜಾರಿಗೊಳಿಸಿದಾಗಲೇ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಹೋರಾಟಗಳು ನಡೆದಿದ್ದವು. ಇಂದು ಒಂದು ವರ್ಷಕ್ಕೆ ಕೋಚಿಂಗ್ ಇಂಡಸ್ಟ್ರಿಗಳ ಟರ್ನ್ ಓವರ್ 60,000 ಕೋಟಿ ರೂಪಾಯಿಗಳಷ್ಟಿದ್ದು 2030 ಹೊತ್ತಿಗೆ ಅದು 1 ಲಕ್ಷ ಕೋಟಿ ರೂಪಾಯಿಗೆ ತಲುಪಲಿದೆ. ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಒಂದು ಕುಟುಂಬ ನೀಟ್ ಕೋಚಿಂಗ್ ಪಡೆಯಲು ವರ್ಷಕ್ಕೆ 1.5 ಲಕ್ಷದಿಂದ 3.5 ಲಕ್ಷದವರೆಗೆ ಹಣ ಬೇಕು. ಭಾರತದಲ್ಲಿ 17% ಕುಟುಂಬಗಳು ಮಾತ್ರ 3 ಲಕ್ಷಕ್ಕೂ ಹೆಚ್ಚು ವಾರ್ಷಿಕ ಆದಾಯ ಹೊಂದಿವೆ. ಉಳಿದ 83% ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಹತ್ತರೂ ತುಳಿಯಲು ಸಾಧ್ಯವಿಲ್ಲ. ಪ್ರತಿ ವರ್ಷವೂ ಕೆಲವು ಕೋಚಿಂಗ್ ಕಂಪನಿಗಳಿಗೆ 50ರಿಂದ 60ರಷ್ಟು ಅಖಿಲ ಭಾರತ ರ್ಯಾಂಕ್ಗಳು ಸೇರ್ಪಡೆಯಾಗುತ್ತವೆ. ಅಂದರೆ ನೀಟ್ ನಂತ ಪರೀಕ್ಷೆಗಳನ್ನು ನಿಯಂತ್ರಿಸುವುದೇ ಇಂಥ ಕೋಚಿಂಗ್ ಕಂಪನಿಗಳು. ಎನ್ಟಿಎ ಈ ಕೋಚಿಂಗ್ ಕಂಪನಿಗಳ ಕೈಗೊಂಬೆಯಾಗಿದೆ. ನೀಟ್ ಮರುಪರೀಕ್ಷೆ ಘೋಷಿಸಿದ ತಕ್ಷಣವೇ 15ರಿಂದ 20,000 ರೂಪಾಯಿಗಳ ಕ್ರಾಸ್ ಕೋರ್ಸ್ಗಳನ್ನು ಮಾರುಕಟ್ಟೆಗೆ ತರಲಾಗಿದೆ. ಈ ರೀತಿಯ ಪರೀಕ್ಷೆಗಳನ್ನು ಎದುರಿಸಲು ಆರ್ಥಿಕ ಒತ್ತಡ ಒಂದು ಕಡೆಯಾದರೆ ಮಾನಸಿಕ ಒತ್ತಡ ಊಹೆಗೂ ಮೀರಿದ್ದು. ಕಳೆದ 10 ವರ್ಷಗಳಲ್ಲಿ 1 ಲಕ್ಷ ರೈತರು ತಮ್ಮ ಜೀವ ತೆತ್ತಿದ್ದಾರೆ. ಆದರೆ ಇದೇ ಅವಧಿಯಲ್ಲಿ 1.5 ಲಕ್ಷದಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರೈತರ ಆತ್ಮಹತ್ಯೆಗಿಂತಲೂ ವಿದ್ಯಾರ್ಥಿಗಳ ಆತ್ಮಹತ್ಯೆ ಹೆಚ್ಚಾಗಿದೆ. ಈ ವರ್ಷ ನೀಟ್ ಪರೀಕ್ಷೆ ರದ್ದಾದ ಮೇಲೆ ಕಳೆದ 48 ಗಂಟೆಯಲ್ಲಿ 6 ವಿದ್ಯಾರ್ಥಿಗಳು ಆತ್ಮಹತ್ಯೆ ಒಳಗೊಂಡಂತೆ ದೇಶದಾದ್ಯಂತ 16 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪ್ರತಿದಿನ ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದು ವಿದ್ಯಾರ್ಥಿಗಳ ಆತ್ಮಹತ್ಯೆಯಲ್ಲ, ಇದು ವ್ಯವಸ್ಥೆ ಮಾಡಿರುವ ಕಗ್ಗೊಲೆ. ಪರೀಕ್ಷೆ ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಕೋಚಿಂಗ್ ಇಂಡಸ್ಟ್ರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಯಾವ ಒಬ್ಬ ವಿದ್ಯಾರ್ಥಿನೂ ಕೂಡ ಕ್ರ್ಯಾಕ್ ಮಾಡೋದು ಸುಲಭ ಇಲ್ಲ. ಸಿಇಟಿ ಆಗಿದೆ, ವಿದ್ಯಾರ್ಥಿಗಳೇ ಕಷ್ಟಪಟ್ಟು ಓದಿ ಪ್ರಿಪೇರ್ ಆಗಿ ಪಾಸ್ ಆಗೋದಿತ್ತು. ಆದ್ರೆ ನೀಟ್ ಎಕ್ಸಾಮ್ ಹಾಗಿಲ್ಲ, ನೀವು ಕೋಚಿಂಗ್ ಹೋಗಲೇಬೇಕು ಅಂತ ಒಂದು ಪರಿಸ್ಥಿತಿಯನ್ನ ಇವತ್ತು ಸರ್ಕಾರಗಳು ತಂದಿಟ್ಟಿದ್ದಾರೆ. ಯಾರಿಗ್ ಲಾಭ ಅದರಿಂದ? ನಮ್ಮ ಅಪ್ಪ ಅಮ್ಮಂದ್ರಿಗೆ ಲಾಭನಾ? ಇದೇ ಕಷ್ಟಪಡುವಂತ ತಂದೆ ತಾಯಂದ್ರೆ ಇವತ್ತು ಆ ಕೋಚಿಂಗ್ ದುಡ್ಡು ಸುರಿಯುವಂತ ಪರಿಸ್ಥಿತಿನ ಇದೇ ಸರ್ಕಾರಗಳು ತಂದಿಟ್ಟಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಕೋಚಿಂಗ್ ಇಂಡಸ್ಟ್ರಿ ಯಾವ ದೊಡ್ಡ ಮಟ್ಟಿಗೆ ಇವತ್ತು ದೊಡ್ಡ ಬಿಸ್ನೆಸ್ ಆಗಿದೆ ಅಂತ ಹೇಳಿದ್ರೆ, ಒಂದು ವರದಿ ಹೇಳುವಂಥದ್ದು ಇಡೀ ದೇಶದಲ್ಲಿ ಒಂದು ವರ್ಷಕ್ಕೆ ಸದ್ಯಕ್ಕಿರುವಂತ ಟರ್ನ್ ಓವರ್ ಅದು ಇವತ್ತು ಶಿಕ್ಷಣ ಕ್ಷೇತ್ರ ಸೇವಾ ಕ್ಷೇತ್ರ ಉಳ್ಕೊಂಡೇ ಇಲ್ಲ, ಅದೊಂದು ಉದ್ಯಮ ಆಗಿ ಬದಲಾಗುತ್ತಿದೆ. ಒಂದು ವರ್ಷಕ್ಕೆ ಇಡೀ ದೇಶದಲ್ಲಿ 60,000 ಕೋಟಿ ಟರ್ನ್ ಓವರ್ ಇಂಥ ಪರೀಕ್ಷೆಗಳಿಂದ ಕೋಚಿಂಗ್ ಇಂಡಸ್ಟ್ರಿಗಳು ಲಾಭ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅಲ್ಲಿ ಅದರ ಪರಿಣಾಮ ಏನು? ಇದುವರೆಗೂ ಕೂಡ ಕಳೆದ 10 ವರ್ಷದಲ್ಲಿ 1,50,000 ವಿದ್ಯಾರ್ಥಿಗಳ ಸಾವು. ಸ್ನೇಹಿತರೆ, ಇಲ್ಲಿ ಇವತ್ತು ಆನ್ ಎನ್ ಆವರೇಜ್ ಪ್ರತಿಭಟನೆಯ ಅಧ್ಯಕ್ಷತೆಯನ್ನು ಎಐಡಿಎಸ್ ಧಾರವಾಡ ಜಿಲ್ಲಾ ಕಾರ್ಯದರ್ಶಿಗಳಾದ ಶಶಿಕಲಾ ಮೇಟಿ ವಹಿಸಿದ್ದು, ಎಐಡಿಎಸ್ ಜಿಲ್ಲಾ ಅಧ್ಯಕ್ಷರಾದ ಸಿಂಧು ಖೌದಿ, ಎಐಡಿಎಸ್ ಕಾರ್ಯಕರ್ತರಾದ ಸಿದ್ದು, ಶಾಂತೇಶ್, ರವಿ ಹಾಗೂ ನೂರಾರು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.